ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ನೋಡ್ತಾ ಇದ್ದೀರಾ ವೆರಿ ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಕಲಾತಿಯಾ ಲೂಟಿಯಾ. ಸ್ನೇಹಿತರೆ, ಇದ್ರದ್ದು ಕೇರ್ ಬಗ್ಗೆ ನೋಡೋಣ. ಸ್ನೇಹಿತರೆ, ವೆರಿ ಬ್ಯೂಟಿಫುಲ್ ಇಂಡೋರ್ ಔಟ್ಡೋರ್ಗೆ ಪರ್ಫೆಕ್ಟಾದ ಗಿಡ. ಸ್ನೇಹಿತರೆ, ಇದು ನೋಡಿ, ಒಂದೊಂದು ಎಳೆನೂ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ಅಲ್ಲ ಸ್ನೇಹಿತರೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಸ್ನೇಹಿತರೆ, ಇದು 6 ಫೀಟ್ ಟಾಲ್ ಹೋಗುತ್ತೆ. ಸ್ನೇಹಿತರೆ ನೋಡಿ, ಲ್ಯಾಂಡ್ಸ್ಕೇಪಿಂಗ್ ಇದೆಯಲ್ಲ ಅದಕ್ಕೆಲ್ಲ ಬಳಸ್ತಾರೆ ಈ ಗಿಡವನ್ನು. ಬಾರ್ಡರ್ಗಳಲ್ಲಿ ಈ ಪ್ಲ್ಯಾಂಟ್ನ ಫುಲ್ ನೀವು ನೋಡಿರ್ತೀರ ಮಾಲ್ಗಳಲ್ಲಿ ಹೊರಗಡೆ, ಆಮೇಲೆ ಪಾರ್ಕು. ಸ್ನೇಹಿತರೆ, ಲ್ಯಾಂಡ್ಸ್ಕೇಪ್ ಬಾರ್ಡರ್ ಪ್ಲ್ಯಾಂಟ್. ಸ್ನೇಹಿತರೆ, ಇದು ಸೂಪರಾಗಿರುತ್ತೆ. ಸ್ನೇಹಿತರೆ, ನೀವು ನೋಡಿ, ಮನೆಯಲ್ಲಿ ಇದು ಒಂದು ಇಟ್ಟರೆ ಸಾಕು ನೀವು. ಸ್ನೇಹಿತರೆ, ಇದಕ್ಕೆ ನೀರು ನೀವು ವಾರಕ್ಕೊಂದ್ಸರಿ ಹಾಕ್ಲೇಬೇಕು ಸ್ನೇಹಿತರೆ ಇದಕ್ಕೆ. ಓಕೆನಾ? ಯಾವಾಗಲೂ ನೀರು ಇರಬೇಕು ಇದಕ್ಕೆ, ಮಾಯ್ಶ್ಚರ್ ಆಗಿರಬೇಕು ಮಣ್ಣು, ವೆಲ್ ಡ್ರೈನ್ ಸಾಯಿಲ್. ಸ್ನೇಹಿತರೆ, ಇದಕ್ಕೆ ಬಿಸಿಲು ಬಂದುಬಿಟ್ಟು ಅಷ್ಟೊಂದು ಇರಬಾರ್ದು. ಸ್ನೇಹಿತರೆ, ಬಿಸಿಲು ಇಳ್ದಿರೋ ಕಡೆ ಇಡಬೇಕು. ಸ್ನೇಹಿತರೆ, ಡೈರೆಕ್ಟ್ ಸನ್ಲೈಟಲ್ಲಿ ಇಡಬೇಡಿ. ನೋಡಿ, ಇವಾಗ ನೋಡಿ, ಇದು ಮಾಲ್ಗಳಲ್ಲಿ ಹೊರಗಡೆ ಇಟ್ಟಿರ್ತಾರೆ ನೋಡಿ, ಅದಕ್ಕೆಲ್ಲ ಬಿಸಿಲು ಬಿದ್ದೇ ಬೀಳುತ್ತೆ. ಇದ್ರೂ ಅದು ಒಣಗ್ತಾ ಇರುತ್ತೆ, ಮತ್ತೆ ಹೊಸ ಲೀಫ್ ಬರ್ತಾನೆ ಇರುತ್ತೆ. ಸ್ನೇಹಿತರೆ, ಇದು ಒಂದು ಇಟ್ಟರೇನು ಕೂಡ ಸ್ನೇಹಿತರೆ ಅಷ್ಟು ಖುಷಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಹೊಸ ಲೀಫ್ ಬರ್ತಾ ಇದೆ ನೋಡಿ ಸ್ನೇಹಿತರೆ, ಈ ಥರ ಹೊಸ ಲೀಫ್ ಬರುತ್ತೆ. ಸ್ನೇಹಿತರೆ, ಇದರಲ್ಲಿ ಬರ್ತಾನೆ ಇರುತ್ತೆ ನೋಡಿ. ಸ್ನೇಹಿತರೆ, ಪ್ಲ್ಯಾಂಟ್ಗಳನ್ನ ನೀವು ಪರ್ಚೇಸ್ ಮಾಡುವಾಗ 3-4 ಇರಂಗೆ ಪರ್ಚೇಸ್ ಮಾಡಿ. ಸ್ನೇಹಿತರೆ, ಇದರಲ್ಲಿ 3 ಪ್ಲ್ಯಾಂಟ್ ಇದೆ. ನಾವು ಇದು ಬೇರೆ ಕೂಡ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ? ನೀವು ಎಂಟ್ರೆನ್ಸಲ್ಲಿ, ಬಾಲ್ಕನಿ, ಆದರೆ ಇದಕ್ಕೆ ಸ್ವಲ್ಪ ಸ್ಪೇಸ್ ಬೇಕು ಸ್ನೇಹಿತರೆ. ಯಾಕಂದರೆ ಇದು 6 ಫೀಟ್ ಟಾಲ್ ಹೋಗುತ್ತೆ. ನನಗಿಂತ ಹೈಟ್ ಇದೆ ಸ್ನೇಹಿತರೆ ಇದು. ನಾನಿಲ್ಲಿ ಮೇಲೆ ಸ್ವಲ್ಪ ಚೇರ್ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಿಮಗೆ ಗಾರ್ಡನ್ ಸ್ವಲ್ಪ ದೊಡ್ಡದಾಗಿದ್ದರೆ ನೋಡಿ, ಬಾರ್ಡರ್ಗೆ ಇದು ಯೂಸ್ ಮಾಡಿ. ಈ ಥರ ನೀವು ಒಂದು 4-5 ಪ್ಲ್ಯಾಂಟ್ ಇಟ್ಬಿಟ್ಟು ಸೆಂಟ್ರಲ್ಲಿ ಬೇರೆ ಪ್ಲ್ಯಾಂಟ್ ಕೂಡ ಇಡ್ಬೋದು. ಸ್ನೇಹಿತರೆ, ನೀವು ಇದಕ್ಕೆ ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ಸ್ನೇಹಿತರೆ, ಒಂದು ಪಾರ್ಟ್ ಇದು ಕೊಕೊಪಿಟ್ಟು, ಆಮೇಲೆ ಕಂಪೋಸ್ಟ್, ಯಾವುದಾದ್ರೂ ಕಂಪೋಸ್ಟ್ ಸ್ನೇಹಿತರೆ ಒಂದು ಪಾರ್ಟು, ಆಮೇಲೆ ಗಾರ್ಡನ್ ಮಣ್ಣು, ನಾರ್ಮಲ್ ಮಣ್ಣು. ಓಕೆನಾ ಸ್ನೇಹಿತರೆ? ಇದು 3 ಮಿಕ್ಸ್ ಮಾಡಿ ಹಾಕಿ. ಓಕೆನಾ ಸ್ನೇಹಿತರೆ? ಆಮೇಲೆ ಸ್ನೇಹಿತರೆ, ಇದಕ್ಕೆ ಪಾಟ್ ಸೈಜ್ ಬಂದುಬಿಟ್ಟು 15 ಇಂಚು ಪಾಟಲ್ಲಿ ಹಾಕಿ ಸ್ನೇಹಿತರೆ. ಯಾಕಂದರೆ ಇದು ದೊಡ್ಡದು ಇರೋದ್ರಿಂದ, ನೆಲದಲ್ಲಿ ಅಂದರೆ ಗ್ರೌಂಡಲ್ಲಿ ಅಂದರೆ ಪರವಾಗಿಲ್ಲ, ಇದು ಪಾಟಲ್ಲಿ ಅಂದರೆ ಒಂದು 15 ಇಂಚು ಪಾಟಲ್ಲಿ ಹಾಕಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ದೊಡ್ಡದಾಗಿ ಬಿಡುತ್ತೆ. ಓಕೆನಾ ಸ್ನೇಹಿತರೆ? ಇದು ನೀವು ಪರ್ಚೇಸ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಸ್ನೇಹಿತರೆ, ಇದು ಕಾಸ್ಟ್ಲಿನೇ. ಇದು 400 500 ಆ ಥರ ಸಿಗುತ್ತೆ. ಇದರಲ್ಲಿ ಚಿಕ್ಕದು ಕೂಡ ಬರುತ್ತೆ, ಅದು ಕೂಡ ನೀವು ತೊಗೊಬೋದು. ನಿಮಗೆ ಚಿಕ್ಕದು 300ಗೆಲ್ಲ ಸಿಗುತ್ತೆ. ನನಗೆ ಇಲ್ಲಿ ಸ್ವಲ್ಪ ಬಿಸಿಲು ಬೀಳೋದಿಲ್ಲ ಸ್ನೇಹಿತರೆ, ಮರದ ಕೆಳಗಡೆ. ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮರದ ಕೆಳಗಡೆ ನಾನು ಇಂಡೋರ್ ಪ್ಲಾಂಟ್ ಎಲ್ಲ ಇಟ್ಟಿರ್ತೀನಿ ನೋಡಿ ಸ್ನೇಹಿತರೆ. ಮರದ ಕೆಳಗಡೆನೇ ಇಟ್ಟಿದ್ದೀನಿ. ಇದು ಇಲ್ಲಿ ಕೂಲಿಂಗ್ ಪ್ಲೇಸ್, ಆರಾಮಾಗಿ ಬೆಳ್ಕೊಂಡೋಗುತ್ತೆ ಸ್ನೇಹಿತರೆ. ವಾರಕ್ಕೊಂದ್ಸರಿ ನೀರು, ಆಮೇಲೆ ಡೈರೆಕ್ಟ್ ಸನ್ಲೈಟಲ್ಲಿ ಇಡಬೇಡಿ ಸ್ನೇಹಿತರೆ. ಓಕೆನಾ? ಇದ್ರದ್ದು ಕೇರ್ ಬಗ್ಗೆ ನೋಡಿದ್ರಾ ಸ್ನೇಹಿತರೆ? ನೀವು ಡೆಕೋರೇಟಿವ್ ಆಗಿ ನಿಮ್ಮ ಗಾರ್ಡನ್ನ ಮಾಡಬೇಕಂದ್ರೆ ಈ ಥರ ಪ್ಲ್ಯಾಂಟ್ಗಳನ್ನ ಯೂಸ್ ಮಾಡಿ ಸ್ನೇಹಿತರೆ. ದೊಡ್ಡ ಪ್ಲ್ಯಾಂಟ್ಗಳನ್ನ ನೀವು ಯೂಸ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ? ಇಂಟೀರಿಯರ್ ಡೆಕೋರೇಷನ್ಗೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.